ತಮ್ಮ ಕೊಲೆಗೆ ಹಿರಿಯ ರಾಜಕಾರಣಿಯೊಬ್ಬರು ಸುಪಾರಿ ಕೊಟ್ಟಿದ್ದಾರೆ ಎನ್ನುವಂತಹ ಹೇಳಿರುವಂತಹ ಸಚಿವ ಕೆಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ನೀಡಿರುವ ದೂರಿನ ಬಗ್ಗೆ ಹಿರಿಯ ಪತ್ರಕರ್ತ ರಾ ಸೋಮನಾಥ್ ಲೇವಡಿ ಮಾಡಿದ್ದಾರೆ. ರಾಜಣ್ಣನ ಪುತ್ರನನ್ನ ಕೊಂದು ಯಾರಿಗೆ ಲಾಭ ಅಂತ ಹೇಳಿ ಕುಟುಕಿದ್ದಾರೆ. ನೋಡಿ, ಈಗ ಇವರ ಮೊದಲು ಏನು ಹೇಳಿದ್ರು, ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ತಂಡಗಳು ಕಳಿಸಿದ್ರು, ನನ್ನನ್ನು ಫಾಲೋ ಮಾಡ್ಕೊಂಡು ಬಂದರು. ನಾನು ಇದನ್ನು ನೋಡ್ತಾ ಇದ್ದೆ. ನನ್ನ ಮೇಲೆ ನನ್ನ ಅಲ್ಲದೇ 48 ಜನ ಶಾಸಕರನ್ನ ಇದೇ ಥರ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಎಲ್ಲ KN ರಾಜಣ್ಣ ಅವರು ಹೇಳಿದ್ರು. ಅದಕ್ಕೆ ಅವ್ರು ಕೇಳಿದಾಗಲೇ ವರದಿಗಾರರು ಕೇಳ್ತಾಯಿದ್ರು, ಎಲ್ಲ ಸಮಯ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಅಂದರೆ ಇಲ್ಲ ನಾನು ಈಗ ಕೊಡೋ ಹಂತ ಇಲ್ಲ, ನಾನು ಕೊಡಲ್ಲ ಅಂತ ಹೇಳ್ತಾರೆ. ಹೋಗಲಿ, ಗೃಹ ಸಚಿವರಿಗೆ ಮನವಿ ಕೊಡ್ತೀರಾ? ಇಲ್ಲ, ನಾನು ನಾಳೆ ಅಲ್ಲೆಲ್ಲೋ ಹೋಗ್ತಾಯಿದ್ದೀನಿ, ನಾಡಿದ್ದು ಇನ್ನೆಲ್ಲೋ ಹೋಗ್ತಾಯಿದ್ದೀನಿ, ಆಚೆ ನಾಡಿದ್ದು ನಾನು ಇನ್ನೆಲ್ಲೋ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ರು. ಇದು ಕೊನೆಗೆ ಅವ್ರ ಸುತ್ತನೇ ಈ ಥರ ಅವ್ರ ಸುತ್ತನೇ ಅನುಮಾನ ಕಾಡೋಕ್ಕೆ ಶುರುವಾದಾಗ ಈಗೇನೋ ಒಂದು ಗೃಹ ಸಚಿವರಿಗೆ ಒಂದು ಮನವಿ ಕೊಟ್ಟಿದ್ದಾರೆ. ಆ ಮನವಿನಲ್ಲಿ ಏನು ಹೇಳ್ತಾರೆ, ಯಾವುದೂ ಸ್ಪಷ್ಟ ಇಲ್ಲ, ಎಷ್ಟು ಜನ ಬಂದರೂ ಇಲ್ಲ, ಅವರ ಫೋನ್ ನಂಬರ್ ಇಲ್ಲ, ಯಾವ ಡೇಟ್ ಇಲ್ಲ, ಯಾವ ದಿನಾಂಕದಂದು ಯಾವ ಸ್ಥಳದಲ್ಲಿ ಬಂದರು ಅಂತಿಲ್ಲ. ಯಾರೋ ಒಂದು ಲೇಡಿ ನೀಲಿ ಜೀನ್ಸ್ ಹಾಕ್ಕೊಂಡು ಬಂದಳು, ಟೀ ಶರ್ಟ್ ಹಾಕಿದ್ಲು, ಅವ್ರ ಜೊತೆಗೆ ಇನ್ನೊಬ್ಬ ಯಾವನೋ ಬಂದ. ಸರಿ, ಅಂಥ ದಿನಕ್ಕೆ ರಾಜಕಾರಣಿ ಅಂದಮೇಲೆ ದಿನಕ್ಕೆ 10 ತಂಡಗಳು ಬರ್ತಾನೆ ಇರ್ತವೆ, ಮಾಡ್ತಾ ಇರ್ತಾರೆ. ಅದನ್ನು ಇದು ಮಾಡಿಕೊಂಡು ಈ ಥರ ಒಂದು ನನಗೇನು ಅನ್ನಿಸ್ತದೆ, ಇದು ಸಿದ್ದರಾಮಯ್ಯನವರ ಛೇಲಾಗಿರಿಗೋಸ್ಕರ ಅಥವಾ ಸಿದ್ದರಾಮಯ್ಯನವರ ಪರವಾಗಿ ನಾವೆಲ್ಲ ಹುತಾತ್ಮರಾಗ್ತಾ ಇದ್ದೀವಿ ಅಂತನೋ, ನಾವೆಲ್ಲ ಸಿದ್ದರಾಮಯ್ಯನವ್ರನ್ನ ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲ ನಮ್ಮ ಪ್ರಾಣನೇ ಬಲಿ ಕೊಟ್ಟು ಪ್ರಾಣನೇ ತ್ಯಾಗ ಮಾಡಿ ನಾವೆಲ್ಲ ಮಹಾ ಇದಾಗಿ ಒಂದು ಬೆನಿಫಿಟ್ ತಗೊಳ್ಳೋಕ್ಕೋ, ಒಂದು ಚಮಚಾಗಿರಿ ಮಾಡೋದಕ್ಕೋ ಇದು ತೀರಾ ಒಂದು ಅಸಹ್ಯದ ಮಟ್ಟಕ್ಕೆ KN ರಾಜಣ್ಣ ಮತ್ತು ಅವ್ರ ಮಗ. ಈ KN ರಾಜಣ್ಣನ ಅವನು ಒಂದು ಮೊದಲನೇದಾಗಿ ತಾನೊಬ್ಬ ಮಂತ್ರಿ, ತನಗೊಂದು ಘನತೆ ಅಂತಿರ್ತದೆ. ಮಂತ್ರಿ ಒಂದು ಮಟ್ಟಕ್ಕೆ ಮಾತಾಡ್ಬೇಕು, ಅಂಥ ಶಬ್ದ ಪ್ರಯೋಗಗಳೂ ಇಲ್ಲ. ತೀರಾಗ ಹಳ್ಳಿ ಮಟ್ಟದ ಬ್ರೋಕರ್ಗಳ ಥರ ಮಾತಾಡಿಕೊಂಡು ಇದರಲ್ಲಿ ಮನಸ್ಥಿತಿ. ಈಗ ಅವ್ರ ಮಗ ಹೇಳ್ತಾನೆ, ನನ್ನನ್ನು ಸುಪಾರಿ ಕೊಟ್ಟರು, ಕೊಲೆ ಮಾಡೋಕ್ಕೆ ಬಂದರು, ಸುಪಾರಿ ಕೊಟ್ಟಿದ್ದಾರೆ ಯಾರೋ ಒಬ್ಬರು. ಈಗ ನಿನ್ನನ್ನು ಕೊಂದು ಏನಪ್ಪ ಈ ನಾಯಿ ಹೊಡೆಯೋಕ್ಕೆ ನಾವು ಬಣ್ಣದ ಕೊಲ್ಬೇಕಾ? ಆಮೇಲೆ ಈಗ ನಿನ್ನ ಹೊಡೆದು ಏನು ಪ್ರಯೋಜನ? ನಿನ್ನಾಗಲಿ ನಿನ್ನ ಅಪ್ಪನಾಗಲಿ ಯಾರು ಯಾಕೆ ಹೊಡಿತಾರೆ, ಏನು ಪ್ರಯೋಜನ? ಈ ಥರ ಸುಳ್ಳು ಇದು ಮಾಡಿ ಜಾದು ಏನಾಗ್ತದೆ, ಜನಕ್ಕೆ ನಿಮ್ಮ ಹಣೆ ಬರ ಗೊತ್ತಾಗ್ತದೆ. ಆಮೇಲೆ ಜನ ನಿಮ್ಮನ್ನು ನೋಡಿದ್ರೆ ನಗಕ್ಕೆ ಹಾಸ್ಯಾಸ್ಪದ ಆಗ್ತೀರಿ. ಇದೊಂಥರ ಗೇಲಿಯ ವಸ್ತುಗಳಾಗ್ತಾರೆ. ಸಿದ್ದರಾಮಯ್ಯ ಇಂಥ 108 ಇವ್ರನ್ನೆಲ್ಲ ನೋಡ್ಕೊಂಡು ಬಂದಿರೋರು. ನೀವು ಎಷ್ಟೇ ಸುಳ್ಳು ಹೇಳಿ ಏನೇ ಮಾಡಿದ್ರು ನೀವೇನು ಸಿದ್ದರಾಮಯ್ಯನಿಂದ ಒಂದಷ್ಟು ಎಕ್ಸ್ಟ್ರಾ ಲಾಭ ಪಡ್ಕೊಡ್ಬೋದೇ ಹೊರತು ತೀರಾ ವಿಪರೀತ ಏನೋ ನಿಮಗೆ ಲಾಭ ಆಗಲಿಕ್ಕಿಲ್ಲ. ಆಮೇಲೆ ಯಾರು ನಂಬೋಷ್ಟು ಮೂರ್ಖರೇನಲ್ಲ, ಜನನೂ ಮೂರ್ಖರಲ್ಲ, ಡಾಕ್ಟರ್ ಪರಮೇಶ್ವರ್ ಅವರು ಮೂರ್ಖರಲ್ಲ, ಪೊಲೀಸರು ಏನು ದಡ್ಡರಲ್ಲ, ಎಲ್ಲರೂ ಇಲ್ಲ. ದಯವಿಟ್ಟು ಈ ಥರದ ಚೀಪ್ ಗಿಮಿಕ್ಗಳು, ಈ ಥರದ ತೀರಾ ಕಳಪೆ ಮಟ್ಟದ ಇಂಥ ಈ 420 ಇದು ಕೆಲಸಗಳು ಅಂತಾರೆ. ಈ ಮಟ್ಟಕ್ಕೆ ಹೋಗಿ ನಿಮ್ಮ ಮರ್ಯಾದೆನ, ನಿಮ್ಮ ಹೆಸರನ್ನು ನೀವು ಕೆಡಿಸ್ಕೋತೀರ ಹೊರತು ಇದರಿಂದ ನಿಮಗೆ ಯಾರಿಗೂ ಏನೂ ಪ್ರಯೋಜನ ಇಲ್ಲ. ಎಸ್, ಹಿರಿಯ ಪತ್ರಕರ್ತರಾಗಿರುವಂತಹ ರಾ ಸೋಮನಾಥ್ ಅವರು ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ರಾಜಣ್ಣ ಮಗನಿಗೆ ಸುಪಾರಿ ಕೊಟ್ಟು ಏನು ಪ್ರಯೋಜನ? ಸಿದ್ದರಾಮಯ್ಯ ಅವರನ್ನ ಮೆಚ್ಚೋಕೆ ಸುಳ್ಳು ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದಾರಾ? ಡ್ರಾಮಾ ಆಡ್ತಾ ಇದ್ದಾರೆ ಅಪ್ಪ ಮಗ ಎನ್ನುವಂತಹ ಮಾತನ್ನ ಆಡಿದ್ದಾರೆ. ರಾಜಣ್ಣನ ಮಗನನ್ನ ಕೊಂದು ಯಾರಿಗೇನಪ್ಪ ಲಾಭ ಎನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ಒಂದೆಷ್ಟು ಲೇಪಡಿಗಳನ್ನ ಮಾಡಿದ್ದಾರೆ. ರಾಜಕಾರಣಿಯೊಬ್ಬರು ಆ ಮಾತಿಗೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಹೇಳಿದ್ರು, ಅವರು ದೂರನ್ನು ಕೂಡ ನೀಡಿದ್ರು. ಈ ವಿಚಾರವಾಗಿ ಪತ್ರಕರ್ತ ರಾ ಸೋಮನಾಥ್ ಅವರು ಲೇವಡಿ ಮಾಡಿ ಮಾತನಾಡಿದ್ದಾರೆ.